ನಮಸ್ಕಾರ. ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೇ. ನಾವಿವತ್ತು ನಿಮಗೆ ಪರಿಚಯ ಮಾಡ್ತಿರುವಂತಹ ಈ ವ್ಯಕ್ತಿ ಬಹಳ ವಿಶೇಷ ಅಂತಾನೆ ಹೇಳಬಹುದು. ಯಾಕಂದ್ರೆ ಇವರ ಬದುಕು ಶಿಕ್ಷಣ, ಇವರ ಬದುಕು ವಿದ್ಯಾರ್ಥಿಗಳು, ಇವರ ಬದುಕು ಸರ್ಕಾರಿ ಶಾಲೆಗಳು. ಹಾಗಾದ್ರೆ ಇವರು ಮಾಡ್ತಿರುವಂತಹ ಸಮಾಜ ಸೇವೆಯಾದರೂ ಎಂತಹದ್ದು, ಅವರ ಮಾತಲ್ಲೇ ಕೇಳೋಣ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅಲಗಾನಿ ಕಿರಣ್ ಕುಮಾರ್ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇವತ್ತು ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಅಲ್ಲಿರುವಂತಹ ಸಮಸ್ಯೆಗಳನ್ನು ನಿವಾರಿಸಬೇಕು ಅಂತ ಹೇಳಿ ಕಟಿಬದ್ಧರಾಗಿ ನಿಂತುಕೊಂಡು ಹಲವಾರು ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಾ ಇದ್ದೀರಿ. ಏನು ನಿಮಗೆ ಪ್ರೇರಣೆ ಅಂತ ಕೇಳ್ಬೋದಾ? ಏನು ಇನ್ಸ್ಪಿರೇಷನ್ ನಿಮಗೆ? ನಾನು ಓದಿದ್ದು ಕೂಡ ಸರ್ಕಾರಿ ಶಾಲೆಯಲ್ಲ ಮೇಡಮ್. ನಮ್ಮೂರಿಂದ ಸರಿಸುಮಾರು 4 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ವಿ. ಕೆರೆ ಕಟ್ಟೆ ಮೇಲೆ ನಡ್ಕೊಂಡು ಹೋಗಿ ನೆಕ್ಸ್ಟ್ ಇನ್ನೊಂದು ಊರಿಗೆ ಹೋಗಿ ಓದ್ಕೊಂಡ್ ಬರ್ತಾ ಇದ್ವಿ. ಆ ಪೇನ್ ಏನಂತ ಗೊತ್ತಿತ್ತು ನನಗೆ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಒಂದು ಸೈಕಲ್ ಕೊಡ್ಸ್ಬಿಟ್ರೆ ಸಾಕು ಅಂತ ಬೇಡ್ಕೊಂತಿದ್ದೆ. ಅಟ್ಲೀಸ್ಟ್ ಐ ಥಿಂಕ್ ನನಗೆ 4th ಸ್ಟ್ಯಾಂಡರ್ಡ್ ಎಲ್ಲ ಸೈಕಲ್ ಕೊಡ್ಸಿದ್ರು. 4th 5th ಅಲ್ಲಿ ಏನು ಕೊಡ್ಸಿದ್ರು. 5th 6th 7th ಮಾತ್ರ ನಾನು ಸೈಕಲ್ ಹೋದೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕಡೆ ಬೇರೆ ಸ್ಕೂಲ್, ಸ್ವಲ್ಪ ಆಲ್ಮೋಸ್ಟ್ 6 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಸ್ಕೂಲ್ ಹಾಕಿದ್ರು. ಅವಾಗ ಮಾತ್ರ ಮತ್ತೆ ಬಸ್ ಪಾಸ್ ಇತ್ತು, ಬಸ್ಸಲ್ಲಿ ಹೋಗ್ತಿದ್ದೆ. ಅಂದ್ರೆ ಆ ಪೇನ್ ನನಗೆ ಗೊತ್ತಿತ್ತು ಸರ್ಕಾರಿ ಶಾಲೆಯಲ್ಲಿ ಹೆಂಗಿರುತ್ತೆ ಅಂತ. ನಾನು ಓದಿದ್ದು ಸ್ಕೂಲಲ್ಲಿ ಮೇಲೆ ಇದಿಲ್ಲ, ಹೆಂಚಿಲ್ಲ. ಹೆಂಚು ನೀಟಾಗಿ ಕಾಣಿಸ್ತಿತ್ತು ನಮಗೆ. ಹೆಂಚಿತ್ತು, ಬಟ್ ಆಲ್ಮೋಸ್ಟ್ ಎಲ್ಲ ಪ್ಯಾಚ್ ಹೋಲ್ಸ್ ಜಾಸ್ತಿ ಕೆರೆಲ್ಲ ಮರಳ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ವಿ, ಸ್ಯಾಂಡ್ ಮೇಲೆ. ಬಟ್ ಅದೆಲ್ಲ ಗೊತ್ತಿತ್ತು ಆ ಪೇನ್. ಬಟ್ ಹಾಗಾಗಿ ಅದೊಂದು ಚಿಕ್ಕ ವಯಸ್ಸಿಂದ ಒಂದಿತ್ತು, ಏನಾದ್ರು ಒಂದು ಮಾಡಿದ್ರೆ ಒಂದು ಅಟ್ಲೀಸ್ಟ್ ಒಂದು ನೆಕ್ಸ್ಟ್ ಪೀಳಿಗೆ ರೀಚ್ ಆಗೋ ಥರ. ಅಂದರೆ ನಾವೇನೋ ಒಂದು ಸಹಾಯ ಮಾಡ್ತೀವಿ, ಒಂದು ನಮ್ಮ ಸೊಸೈಟಿಗೆ ನಾವೇನೋ ಒಂದು ಮಾಡಿದ್ರು ಕೂಡ ಶಾರ್ಟ್ ಟರ್ಮ್ ಆಗಬಾರ್ದು, ಲಾಂಗ್ ಟರ್ಮ್ ಏನಾದರೂ ಅದು ಸೊಸೈಟಿಗೆ ಯೂಸ್ ಆಗಬೇಕು ಅನ್ನೋದು ಒಂದು ಥಾಟ್ ಇತ್ತು. ಹಂಗಲ್ಲ ಲಾಂಗ್ ಟರ್ಮ್ ಅಂದ್ರೆ ಬೈ ಡಿಫಾಲ್ಟ್ ಸ್ಕೂಲ್ ಒಂದೇ ನನಗೆ ನನ್ನ ತಲೆಗೆ ಬಂದಿದ್ದು. ಹಾಗಾಗಿ ಸ್ಕೂಲ್ನ ಚೂಸ್ ಮಾಡ್ಕೊಂಡು. ಖಂಡಿತ. ನಿಮ್ಮ ಬಾಲ್ಯ ಹೇಗಿತ್ತು ಅಂತ ಅಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ರಿ, ಅಲ್ಲಿದ್ದಂತಹ ಹಂಚುಗಳು ಅರ್ಧಂಬರ್ಧ ಇತ್ತು ಅಂದ್ರೆ ಪರಿಸ್ಥಿತಿ ಅರ್ಥ ಮಾಡ್ಕೋಬಹುದು. ಆದ್ರೂ ಹೇಗಿತ್ತು ಜೀವನ? ಅಂದ್ರೆ ಕಷ್ಟದ ಜೀವನ ಇತ್ತಾ ಅಥವಾ ಪರವಾಗಿಲ್ಲ ಅನ್ನುವಂಥ ಸ್ಥಿತಿಯ ಹೇಗಿತ್ತು ಅಂತ? ನಮ್ಮ ತಂದೆ ಡ್ರೈವರ್ ಮೇಡಮ್, ನಾರ್ಮಲ್ ಡ್ರೈವರ್. ಬಟ್ ಪರಿಸ್ಥಿತಿ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಓಕೆ, ಬಟ್ ಏನಂತಂದ್ರೆ ಆದರೂ ಕೂಡ ಅಲ್ಲಿ ವಿಲೇಜ್ ವಾತಾವರಣ ಹೆಂಗಿರುತ್ತೆ ತಮಗೆಲ್ಲ ಗೊತ್ತಿರುತ್ತೆ ನಾರ್ಮಲಿ. ಬಟ್ ಸ್ಕೂಲ್ಗೆ ಹೋಗೋದು ಬರೋದು ಕಷ್ಟ ಆಗ್ತಿತ್ತು ಬೈ ಡಿಫಾಲ್ಟ್. ಯಾಕಂದ್ರೆ ಅದು ಬಸ್ ಫೆಸಿಲಿಟಿ ಇರಲಿಲ್ಲ. 2-3 ವಿಲೇಜ್ ಒಳಗಡೆ ಹೋಗ್ಬೇಕು, ಬಸ್ ಫೆಸಿಲಿಟಿ ಇರಲಿಲ್ಲ. ಬಟ್ ಚಿಕ್ಕ ವಯಸ್ಸಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಪೈನಲ್ಲಿ ನೋಡ್ತಾ ಇದ್ವಿ ಆ ಮಾವಿನ ತೋಪಲ್ಲಿ. ಆ ಮಾವಿನ ತೋಪ್ ದಾಟ್ಕೊಂಡ ತಕ್ಷಣ ಕೆರೆ ಕಟ್ಟೆ ಮೇಲೆ ನಡ್ಕೊಂಡು ಹೋಗ್ಬೇಕು, ಪಕ್ಕದಲ್ಲೇ ಹಾವುಗಳು ಹೋಗೋದು. ನಾವು ಹಾವು ಅಂತಂದ್ರೆ ನಾರ್ಮಲ್ ಆಗೋಯ್ತು, ನಮ್ಗೆ ಪಕ್ಕದಲ್ಲಿ ಹೋಗ್ತಾ ಇರ್ತೀವಿ. ಅವೆಲ್ಲ ನೋಡಿ ಚಿಕ್ಕ ವಯಸ್ಸಲ್ಲಿ ಅಭ್ಯಾಸ ಆಗೋಯ್ತು. ಬಟ್ ಇದೆಲ್ಲ ಆ ಪೇನ್ ಇತ್ತಲ್ವಾ, ಹಂಗಾಗಿ ಸ್ವಲ್ಪ ಅಟ್ಲೀಸ್ಟ್ ನಾವೇನಾದ್ರೂ ಸೊಸೈಟಿಗೆ ಮಾಡಿದಾಗ, ಬಟ್ ನಮಗೂ ಸ್ವಲ್ಪ ಇರುತ್ತಲ್ಲ, ಏನಾದ್ರು ಮಾಡಿದಾಗ ಒಂದು ಲಾಂಗ್ ಟರ್ಮ್ಗೆ ಅದು ಜನ ಜ್ಞಾಪಿಸ್ಕೋಬೇಕು, ಗುರ್ತಿಟ್ಕೋಬೇಕು ಅಂತಂದಾಗ ಸ್ಕೂಲ್ ಒಂದೇ ಒಂದು ಅನಿಸ್ತು. ಬಟ್ ನಾನು ಸ್ವಲ್ಪ ನಾನು ಬೆಳೆದ ಮೇಲೆ ಸ್ವಲ್ಪ ಈ ಸಿವಿಲ್ ಲೈನಿಗೆ ಬಂದ ಮೇಲೆ, ನಾನು ಕನ್ಸ್ಟ್ರಕ್ಷನ್ ಇದೆಲ್ಲ ಬಂದ ಮೇಲೆ ನನಗೆ ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಆಸಕ್ತಿ ಇತ್ತಲ್ವಾ. ಬಟ್ ಇದು ಕನ್ಸ್ಟ್ರಕ್ಷನ್ ನಮ್ಗೆ ಗೊತ್ತಿರೋ ಫೀಲ್ಡ್ ಅಲ್ವಾ, ಮತ್ತೆ ಬೇರೆ ಯಾಕೆ ಮಾಡಬೇಕು, ಸ್ಕೂಲೇ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಸ್ಕೂಲ್ನ ಚೂಸ್ ಮಾಡ್ಕೊಂಡು. ಖಂಡಿತವಾಗ್ಲು ಸರ್ಕಾರಿ ಶಾಲೆಗಳು ಅಂದಾಗ ಇದುವರೆಗೆ ನೋಡಿ ಎಷ್ಟೆಲ್ಲ ಪಕ್ಷಗಳು ಬಂದವು, ಎಷ್ಟೆಲ್ಲ ಆಡಳಿತವನ್ನ ನಡೆಸಿದ್ವು. ನಾವು ಯಾವುದೇ ಸರ್ಕಾರಿ ಶಾಲೆ ಅಂದಾಗ, ವಿಶೇಷವಾಗಿ ಕರ್ನಾಟಕ ಭಾಗಕ್ಕೆ ಬರೋದಾದ್ರೆ, ಛಾವಣಿ ಇಲ್ಲ, ಬಾಗಿಲಿಲ್ಲ, ಏನು ಸೀಮೆ ಸುಣ್ಣ ಇಲ್ಲ, ಬೋರ್ಡ್ ಇಲ್ಲ, ಕೂತ್ಕೊಳ್ಳೋಕೆ ಬೆಂಚ್ ಇಲ್ಲ, ನೀವು ಹೇಳ್ದಂಗೆ ಅಲ್ಲೇ ನೆಲದ ಮೇಲೆ ಕೂತ್ಕೊಂಡು ಪಾಠ ಕೇಳುವಂಥ ಪರಿಸ್ಥಿತಿ, ಕಡೆದಾಗಿ ಶಿಕ್ಷಕರು ಕೂಡ ಇಲ್ಲ. ಇಂಥ ಹಲವಾರು ಉದಾಹರಣೆಗಳನ್ನು ನಾವು ನೋಡ್ತಾ ಇರ್ತೀವಲ್ಲ, ಏನನ್ಸುತ್ತೆ ಇದನ್ನು ನೋಡಿದಾಗ ನಿಮಗೆ? ಮೇಡಮ್, ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಮೇಡಮ್, ಇಡೀ ಭಾರತ ಹಂಗೆ ಇದೆ. ಯಾವ ಸ್ಟೇಟಲ್ಲಿ ಪ್ರಾಪರ್ ಆಗಿದೆ ಅಂತೇಳಿ ನೋಡೋಣ. ಬಟ್ ಈಗ ಎಜುಕೇಷನಲ್ಲಿ ನಂಬರ್ 1, ನಾವು ಎಲ್ಲಾದ್ರಲ್ಲಿ ನಂಬರ್ 1 ಅಂತೀವಿ. ಬಟ್ ಎಜುಕೇಷನಲ್ಲಿ ಕೇರಳ ನಂಬರ್ 1, 96% ಅಲ್ಲಿ ಇದೆ. ನಾವು 76.36 ಅಲ್ಲಿ ಇದೀವಿ. ಬಟ್ ತುಂಬಾ ಹಿಂದೆ ಇದೀವಿ. ಹಂಗನ್ಬಿಟ್ಟು ಇದೇನಂತಂದ್ರೆ ಬರೀ ಕರ್ನಾಟಕದಲ್ಲಿ ಮಾತ್ರ ಈ ಸಮಸ್ಯೆ ಇದೆ ಅಂತ ನಾನು ಒಪ್ಕೊಳ್ಳಲ್ಲ. ಎಲ್ಲಾ ಸ್ಟೇಟಲ್ಲಿ ಇದೆ. ಬಟ್ ಏನು ಅಂತಂದ್ರೆ ಇದೆಲ್ಲ ಬದಲಾಗಬೇಕು ಅಂದ್ರೆ ಸಿಂಪಲ್ ಮೇಡಮ್. ಗ್ರಾಮ ಪಂಚಾಯತ್ ಅಧ್ಯಕ್ಷದಿಂದ ಹಿಡಿದು MLA, ಆ ಸ್ಥಳೀಯ MP ವರೆಗೂ ಅವರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಹಾಕ್ಬೇಕು. ಅವ್ರು ಅಂದ್ರೆ ಹೌದಾ? ಓಕೆ, ಬೈ ಡಿಫಾಲ್ಟ್. ಈಗ ನಾನು ML ಆಗಿದ್ದೀನಿ, ನನ್ನ ಮಕ್ಕಳು ನಾನು ಹೆಂಗ್ ಕಲಿಸ್ತೀನಿ ಗೌರ್ಮೆಂಟ್ ಸ್ಕೂಲಿಗೆ? ಪ್ರೈವೇಟಿಗೆ ಅವ್ರಿಗೊಂದು ಪೇನ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಅದ್ರ ಬೆಲೆ ಏನು ಅಂತ. ಅವ್ರು ಎಲ್ಲೆಲ್ಲಿ ಗೆದ್ದಿರ್ತಾರೋ ಅವರ ವ್ಯಾಪ್ತಿಯಲ್ಲಿ ಶಾಲೆಗಳು ರೆಡಿ ಮಾಡ್ಕೋಬೇಕಂತ ಅವ್ರಿಗೆ ಇರುತ್ತೆ. ಯಾಕಂದ್ರೆ ನಮ್ಮ ಮಕ್ಕಳು ಹೋಗ್ಬೇಕಲ್ಲ, ನಮ್ಮ ಮಕ್ಕಳ ಮೊಮ್ಮಕ್ಕಳು ಹೋಗ್ಬೇಕಲ್ಲ ಅದೇ ಸ್ಕೂಲ್ಗೆ. ಅದೇ ರೀತಿ ಮೆಡಿಕಲ್ ಬಂದ್ಬಿಡ್ಬೇಕು ಅಂತ ಬೈ ಡಿಫಾಲ್ಟ್. ಅದೇ ಅಂತ ತಿದ್ದುಪಡಿಗೆ ತರ್ಬೇಕು ನಾವು. ಇಲ್ಲ ಅಂತಂದ್ರೆ ಹೆಂಗೆ ಈ ವ್ಯವಸ್ಥೆ ಹಂಗೆ ಇರುತ್ತೆ. ಮಕ್ಳು ಬಡ ಮಕ್ಳ ಪರಿಸ್ಥಿತಿ ಹಂಗೆ. ದುಡ್ಡಿರೋರು ಹೋಗ್ತಾರೆ ಮೇಡಮ್ ಪ್ರೈವೇಟ್ ಸ್ಕೂಲ್ಗೆ, ಬಡ ಮಕ್ಳು ಎಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯ? ಅಲ್ಲಿ ವಿಲೇಜ್ ಅಲ್ಲಿ ವ್ಯವಸಾಯ ಮಾಡೋರು, ಗ್ರಾಮೀಣ ಪ್ರಾಂತದಲ್ಲಿ ವ್ಯವಸಾಯ ಮಾಡೋರು, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಗಾರೆ ಕೆಲಸ ಮಾಡೋರು, ಅವ್ರ ಮಕ್ಳು ಎಲ್ಲಿಂದ ಹಾಕಾಗುತ್ತೆ? 2 ಲಕ್ಷ 3 ಲಕ್ಷ ಇದೆ ಫೀಸ್ ಇವತ್ತು. ಎಲ್ಲಿಂದ ಕಟ್ಲಿಕ್ಕೆ ಆಗುತ್ತೆ? ಖಂಡಿತ. ಈಗ ನಾನು ಆಗ್ಲೇ ಉಲ್ಲೇಖ ಮಾಡಿದಾಗೆ ಯಾವುದೇ ಪಕ್ಷ ಬಂದರೂ ಕೂಡ ಈ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅಂತೂ ಬದಲಾಗ್ಲಿಲ್ಲ.
ನಾವು ಅಂದ್ಕೊಳ್ಬೋದಾ ಮುಂದೊಂದು ದಿವಸ ಈ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ಗಾಗಿ ಜನಸಾಮಾನ್ಯರು ಕ್ಯೂ ನಿಂತ್ಕೊಂಡಿದ್ದಾರೆ ಅಂತ? ಇಲ್ಲ, ಇದುವರೆಗೂ ಅದಂತ ಕೇಳಿಲ್ಲ ನಾವು. ಕೇಳ್ಬೇಕು ಅಂತಂದ್ರೆ ಅದೇ ಮೇಡಮ್, ಫಸ್ಟ್ ನನ್ನ ಥಾಟ್ ಬಂದಿದ್ದು ಅಷ್ಟೇ. ಯಾವತ್ತು ಪ್ರಜಾಪ್ರತಿನಿಧಿ ಏನವನು ಅವ್ರ ಮಕ್ಳು ಕೂಡ ಅದೇ ಶಾಲೆಗೆ ಆಗ್ತಾನೋ ಆಗ ಮಾತ್ರ ಅವ್ನೊಂದು ತಲೆಗೆ ಬರುತ್ತೆ, ಇಲ್ಲ ನಮ್ಮ ವ್ಯಾಪ್ತಿಲಿರೋ ಶಾಲೆಗೆ ನಾವು ರೆಡಿ ಮಾಡ್ಕೋಬೇಕು ಅನ್ನೋದು ಕಾನ್ಸೆಪ್ಟ್ ತಲೆಗೆ ಬರುತ್ತೆ. ಈಗ ಪ್ರತಿಯೊಬ್ಬ ಪ್ರಜಾಪ್ರತಿನಿಧಿ ಪ್ರೈವೇಟ್ ಸ್ಕೂಲ್ಗೆ ಎಂಟರ್ಟೈನ್ ಮಾಡ್ತಾ ಇದಾರೆ. ಈಗ ಯಾವ MLA ಸ್ಕೂಲ್ ಇಲ್ಲ ಮೇಡಮ್, ಯಾವ ಮಿನಿಸ್ಟರ್ ಸ್ಕೂಲ್ ಇಲ್ಲ, ಹೇಳೋಣ. ಪ್ರತಿಯೊಬ್ಬರದ್ದು ಅವ್ರದ್ದು ನೀವು ಸರ್ಕಾರಿ ಶಾಲೆ ಎಲ್ಲ ನೀಟಾಗಿ ರೆಡಿ ಮಾಡಿದ್ರೆ ಅವ್ರ ಬಿಸ್ನೆಸ್ ಹೆಂಗಾಗುತ್ತೆ? ಎಜುಕೇಶನ್ ನವೇಡೇಸ್ ಎಜುಕೇಶನ್ ಅಂತ ಸರ್ವಿಸ್ ಅಲ್ಲ, ಇಟ್ಸ್ ಅ ಬಿಸ್ನೆಸ್, ಪ್ಯೂರ್ಲಿ ಅ ಬಿಸ್ನೆಸ್. ಬಟ್ ಅವ್ರು ಎಲ್ಲಿಂದ ಎಂಟರ್ಟೈನ್ ಮಾಡ್ತಾರೆ? ಬಟ್ ಏನು ಅಂತಂದ್ರೆ ಅದನ್ನ ಅದು ಒಂದು ರೀತಿ ವ್ಯಾಪಾರ ಆಗ್ತಾ ಇನ್ನೂ ಹೆಚ್ಚಾಗಿ ಹೋಗ್ತಾನೆ ಇದೆ. ಬಿಟ್ರೆ ಅದಕ್ಕೆ ಒಂದು ಕಡಿವಾಣ ಹಾಕೋರು ಯಾರು ಇಲ್ಲ. ಓಕೆ, ನೀವು ಕಂಡ ಹಂಗೆ ಸರ್ಕಾರಿ ಶಾಲೆಗಳು ಅಂದಾಗ ಏನೆಲ್ಲ ಕೊರತೆ ಇದೆ ಅಂತ ಅನ್ಸತ್ತೆ ಮೇಡಮ್? ಆಕ್ಚುಲಿ ನಾನು ಆ ಗೌರಿಬಿದನೂರು ಭಾಗದಲ್ಲಿ ತಿರುಗ್ತಾ ಇದ್ದಾಗ ನನ್ನ ಫ್ರೆಂಡ್ಸ್ ಹತ್ರ ಕೇಳ್ದೆ. ನಾನು ಆಕ್ಚುಲಿ ನಾನು ಒಂದು ಸ್ಕೂಲ್ ಕಟ್ಬೇಕಂತ ಅನ್ಕೊಂತ ಇದ್ದೆ. ಸ್ವಲ್ಪ ನಾವೆಲ್ಲ ತಿರುಗಾಡೋಣ, ಎಲ್ಲಿ ರಿಯಲ್ ರಿಕ್ವೈರ್ಮೆಂಟ್ ಎಲ್ಲಿದೆ ಆ ಸ್ಕೂಲ್ ಕಟ್ಸೋಣ ಅಂತೇಳಿ ನನ್ನ ಸ್ನೇಹಿತರ ಹತ್ರ ಮಾತಾಡಿದೆ. ಪಾಪ ಅವ್ರು ನನ್ನ ನಾಗೇಂದ್ರ ಮತ್ತೆ ಪವನ್ ಅಂತೇಳಿ ಅಲ್ಲಿ ಸ್ಥಳೀಯ ಲೋಕಲ್ ಅವರು ಅಲ್ಲೇ ಇದ್ರು. ಅವ್ರು ನನ್ಗೊಂದು 15-20 ಸ್ಕೂಲ್ ತಿರುಗಿಸಿದ್ರು, ಎಲ್ಲ ತಿರುಗಾಡಿದ್ವಿ. ಒಂದ್ ಕಡೆ ಏನಂತಂದ್ರೆ ಮಕ್ಳಿಲ್ಲ, ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಓಕೆ ಆಗಿದೆ. ಮತ್ತೆ ಇನ್ನು ಕೆಲವು ಕಡೆ ಮಕ್ಳಿದಾರೆ, 68, 102 ಇದಾರೆ. ಬಟ್ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಇದೆ. ಬಟ್ ಅಟ್ಲೀಸ್ಟ್ ಸಮ್ಮರ್ ಸೀಸನ್ ಅಟ್ಲೀಸ್ಟ್ ಮರದ ಕೆಳಗಡೆ ಕುತ್ಕೊಂಡು ಓದ್ಬೋದು. ರೈನಿ ಸೀಸನ್ ಬಂತು, ಮಳೆಗಾಲದಲ್ಲಿ ಬಂತು ಅಂತಂದ್ರೆ ಎಲ್ಲ 1 to 6 ಒಂದೇ ಗುಡಲ್ಲಿ ಕೂತ್ಕೋಬೇಕು ಅಷ್ಟೇ. ಅವ್ರು ಯಾವ ಮಕ್ಳು ಯಾವ ಕ್ಲಾಸ್ ಅಂತ ಈವನ್ ಟೀಚರ್ಸ್ ಎಲ್ಲ ಐಡೆಂಟಿಫೈ ಮಾಡಕ್ಕಾಗಲ್ಲ. ಎಲ್ಲ ಒಂದೇ ರೂಮಲ್ಲಿ ಒಂದೇ ರೂಮ್, ಅದು ಕೂಡ ಒಂದೇ ರೂಮಲ್ಲಿ ಕೂತ್ಕೋಬೇಕು. ಈ ತರ ಸಮಸ್ಯೆಗಳಿತ್ತು. ಬಟ್ ನಾನು ಹೋದಾಗ ಆ ಸ್ಕೂಲ್ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಬಟ್ ಅವಾಗ ಅನಿಸ್ತು ಅಟ್ಲೀಸ್ಟ್ ಇಲ್ಲೇ ಮಾಡೋಣ ಅಂತೇಳಿ ಮತ್ತೆ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಏನೇನ್ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಟ್ಟಿದ್ದೀರಿ ಅಲ್ಲಿ ಅಂತ? ಕಂಪ್ಲೀಟ್ಲಿ ಇನ್ಫ್ರಾಸ್ಟ್ರಕ್ಚರ್ ವಿತ್ ಗ್ರೈನೆಟ್, ಅದು ನಾರ್ಮಲ್ ಅಲ್ಲ, ಒಳ್ಳೆ ಗ್ರೈನೆಟ್ ಫ್ಲೋರಿಂಗ್, LED ಲೈಟ್ಸ್, ಫ್ಯಾನ್ಸ್, ಒಳ್ಳೆ ಡೆಸ್ಕ್ಸ್. ಪ್ರೈವೇಟ್ ಸ್ಕೂಲ್ ತರ ಇದೆ. ಸೇಮ್ ಪ್ರೈವೇಟ್ ಸ್ಕೂಲ್ ತರ ಅಲ್ಲ, ಪಕ್ಕ ಪ್ರೈವೇಟ್ ಸ್ಕೂಲ್ ತರಾನೇ ಮಾಡೋಣ. ನನ್ನ ಥಾಟ್ ಇದ್ದಿದೆ, ಮಾಡಿದ್ರೆ ಚೆನ್ನಾಗಿ ಮಾಡ್ಬೇಕು. ಸುಮ್ಮನೆ ಆರ್ಡಿನರಿ ಆಗಿ ಏನೋ ಮಾಡಿದ್ರೆ ಬಿಟ್ಟು ಅಂತ ಕಾಟ ಚೆನ್ನಾಗಿ ಮಾಡ್ಬಾರ್ದು, ಮಾಡಿದ್ರೆ ಚೆನ್ನಾಗಿ ಮಾಡ್ಬೇಕು ಅಂತೇಳಿ ಪಕ್ಕ ಡಿಸೈನಿಂಗ್ ಆಗ್ಲಿ, ಡಿಸೈನ್ ಕೂಡ ಆರ್ಕಿಟೆಕ್ಟ್ ಕೊಟ್ಟು ಅವ್ರ ಕೆಳಗೆ ಡಿಸೈನ್ ಮಾಡಿಸಿ ಪಕ್ಕಾ ಬರ್ಬೇಕು ಅಂತೇಳಿ. ಅದ್ರಲ್ಲಿ ಇನ್ನೊಂದಿದೆ, ನನ್ನ ಮಗಳು ಯಾವ ಸ್ಕೂಲಲ್ಲಿ ಓದ್ತಾ ಇದ್ರು ಅವ್ರದ್ದು ಆ ಸ್ಕೂಲ್ ಡಿಸೈನ್ ಒಂದಿದೆ, ನನ್ನ ಮಗಳ ಸ್ಕೂಲ್ ಅದೇ ಡಿಸೈನ್ ಇಲ್ಲಿರ್ಬೇಕು ಅಂತ ಸೇಮ್ ಕಾಪಿ ಮಾಡಿ ಅದೇ ಡಿಸೈನ್ ಮಾಡಿಸಿದ್ವಿ. ಸೂಪರ್. ಅಂದಾಜು ಎಷ್ಟು ಸ್ಟ್ರೆಂತ್ ಇದೆ ಅಲ್ಲಿ? ಮಕ್ಕಳು ಎಷ್ಟಿದ್ದಾರೆ? ಈಗ 64 ಇದೆ, 64 ಜನ ಮಕ್ಕಳಿದ್ದಾರೆ. ಓಕೆ. ಟೀಚಿಂಗ್ ಫ್ಯಾಕಲ್ಟಿ ಎಲ್ಲ ಫೆಸಿಲಿಟೀಸ್ ಅದರ್ವೈಸ್ ಎಲ್ಲ ಚೆನ್ನಾಗಿದೆ? ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ, ಟೀಚರ್ಸ್ ಎಲ್ಲ ತುಂಬಾ ಎಬಿಲಿಟಿ ಇರೋರೆ. ಈಗ ಚೆನ್ನಾಗಿದೆ. ಕನ್ಸ್ಟ್ರಕ್ಷನ್ ಆಗತ್ತೆ, ಕಿರಣ್ ಕುಮಾರ್ ಅವ್ರು ಬಂದಿದ್ದಾರೆ, ಇದೇನೋ ಪ್ರಾಜೆಕ್ಟ್ ತಗೊಂಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾದಾಗ ಅಲ್ಲಿದ್ದಂಥ ಸ್ಟಾಫ್ ಇರ್ಬೋದು, ಅಲ್ಲಿನ ಆಡಳಿತ ಮಂಡಳಿಯ ರೆಸ್ಪಾನ್ಸ್ ಹೆಂಗಿತ್ತು ಮೇಡಮ್? ಪಾಪ ಅವರು ಸುಮ್ಮನೆ ಯಾರೋ ಬಂದ್ರು ನೋಡ್ಕೊಂಡು ಹೋಗ್ತಾ ಇದ್ರು ಅಂತ ಅನ್ಕೊಂಡ್ರು ಅವ್ರನ್ನು ಸ್ಟಾರ್ಟಿಂಗ್ ಅಲ್ಲಿ. ಇದಾಗತ್ತಂತ ಅವ್ರಿಗೂ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಸುಮ್ಮನೆ ಬಂದ್ರು ಏನೋ ಆಗ್ತಾ ಇದೆ ಅಂತ ಅನ್ಕೊಂಡ್ರು. ನಾನು ಪಾಪ ಹೋಗ್ತಾ ಇರ್ತಾರಲ್ಲ ಅವರು ಇವರು, ನಾನು ನೋಡ್ತಾರೆ, ವಿಸಿಟ್ ಮಾಡ್ತಾರೆ, ಏನೋ ಯೋಜನೆ ಬರುತ್ತೆ. ಯೋಜನೆ ಬಂದಾಗ ಸುಮ್ಮನೆ ಪ್ಲಾನ್ ತಗೊಂತಾರೆ, ಸೈಟ್ ಮೆಷರ್ಮೆಂಟ್ ತಗೊಂತಾರೆ, ಏನೋ ಒಂದು ಯೋಜನೆ ಬರೀತಾರೆ, ಅದಾದ್ಮೇಲೆ ಅಲ್ಲಿ ಕೈ ಬಿಡ್ತಾರೆ. ಅವರು ಕೂಡ ಹಂಗೆ ಅನ್ಕೊಂಡ್ರು ಅನ್ಸುತ್ತೆ ಬಹುಶಃ. ಬಟ್ ನಾವು ಹೋದ್ಮೇಲೆ ಇಮಿಡಿಯೇಟ್ ಆಗಿ ತುಂಬಾ ಸ್ಪೀಡ್ ಆಗಿ ಕೆಲಸ ಆಯ್ತು. ಅವ್ರಿಗೆ ಒಂದು ಅರ್ಧ ಆದ್ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು, ಅವ್ರಿಗೆ ಇಲ್ಲ ತುಂಬಾ ಸ್ಪೀಡ್ ಆಗಿ ಮಾಡ್ತಾ ಇದಾರೆ ಅಂತ. ಅದೇ ರೀತಿಯಲ್ಲಿ ತುಂಬಾ ವ್ಯವಸ್ಥಿತವಾಗಿ ಅಲ್ಲಿ ಕೂಡ ಒಳ್ಳೆ ನಮ್ಗೆ ಕಾಂಟ್ರಾಕ್ಟರ್ ಸಿಕ್ಕಿದ್ರು. ನಾವು ಮನೆ ಯಾವ ರೀತಿ ಕಟ್ತೀವೋ ಅದೇ ರೀತಿ ಕ್ವಾಲಿಟಿಯಲ್ಲಿ ಮೋಲ್ಡಿಂಗ್ ಹಾಕಿದ್ಮೇಲೆ ಇಷ್ಟು ದಿನ ಕ್ಯೂರಿಂಗ್ ಆಗ್ಬೇಕು, ಇಷ್ಟು ದಿನ ವಾಟರ್ ಕ್ಯೂರಿಂಗ್ ಮಾಡ್ಲೇಬೇಕು, ಇಷ್ಟು ದಿನ ಇರ್ಲೇಬೇಕು, ಆ ತರ ಪಕ್ಕ ಮನೆ ಹೆಂಗ್ ಕಟ್ತೀವೋ ಅದೇ ಕ್ವಾಲಿಟಿಯಲ್ಲಿ ತುಂಬಾ ಚೆನ್ನಾಗಿ ಕಟ್ಸಿದ್ರು. ಖಂಡಿತ. ಪ್ರಾಜೆಕ್ಟ್ ಎಲ್ಲ ಮುಗಿದಾದ್ಮೇಲೆ ಮಕ್ಕಳ ಶಾಲೆಗೆ ಬರ್ತಾರೆ, ಆನಂದ ಪಡ್ತಾರೆ, ಶಿಕ್ಷಕರು ಬರ್ತಾರೆ, ಆಗ ರೆಸ್ಪಾನ್ಸ್ ಅದನ್ನ ನೀವು ನೋಡಿದಾಗ ಬೆಲೆ ಕಟ್ಟಕ್ಕಾಗಲ್ಲ. ನಾವು ಜೀವನದಲ್ಲಿ ಏನೇನೋ ಮಾಡ್ತೀವಿ, ಎಷ್ಟೋ ಸಂಪಾದನೆ ಮಾಡ್ತೀವಿ, ಒಳ್ಳೆ ಮನೆ ಕಟ್ತೀವಿ, ಕಾರ್ ತಗೊಂತೀವಿ, ಏನ್ ಮಾಡಿದ್ರು ಈ ತೃಪ್ತಿಗೆ ಮುಂದೆ ಅದೇನು ನಥಿಂಗ್ ಅಂತ ಅನಿಸ್ತು. ಹೇಗಿತ್ತು ಅಲ್ಲಿನ ಶಿಕ್ಷಕರ ರೆಸ್ಪಾನ್ಸ್? ಏನ್ ಮಾತಾಡ್ತಿದ್ರು, ಅವರ ಅನುಭವಗಳನ್ನು ಹೇಗೆ ಹಂಚಿಕೊಂಡ್ರು? ಬಟ್ ಅದೇ ಅವರು ಕೂಡ ಆಗತ್ತಂತ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ಖುಷಿ ಆಯ್ತು ಸರ್, ಮಕ್ಳಿಗೆ ಈಗ ಅನುಕೂಲ ಆಗ್ತಾ ಇದೆ. ಅಟ್ಲೀಸ್ಟ್ ಈಗ ಏನಂತಂದ್ರೆ ಡಿವೈಡ್ ಮಾಡ್ಕೊಂಡು ನೀಟಾಗಿ ಡೆಸ್ಕ್ಸ್ ಎಲ್ಲ ಆಗಿದ್ಮೇಲೆ ಡಿವೈಡ್ ಮಾಡ್ಕೊಂಡು ಒಂದೊಂದು ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ನೀಟಾಗಿ ಅವ್ರು ಡಿವೈಡ್ ಮಾಡ್ಕೊಂಡು ಈಗ ಆರಾಮಾಗಿ ಎಲ್ರಿಗೂ ನೀಟಾಗಿ ಸ್ಪೇಷಿಯಸ್ ಆಗಿ ಕೂತ್ಕೊಂತ ಇದ್ದಾರೆ. ಓಕೆ, ಖಂಡಿತವಾಗ್ಲು. ನೀವು ಉದ್ಯೋಗ ಅಂತ ಯಾವಾಗ ಆರಂಭ ಮಾಡಿದ್ದು? ಉದ್ಯೋಗನ ಅಥವಾ ಉದ್ದಿಮೆ ಅಂತ ಏನಾದ್ರು ಆರಂಭ ಮಾಡಿದ್ರ ಅಂತ? ಫಸ್ಟ್ ನಾನು ಬೆಂಗಳೂರಿಗೆ ಬಂದಿದ್ದು 2004 ಅಲ್ಲಿ, 2004 ಫೆಬ್ರವರಿ 12ನೇ ತಾರೀಕು ನಾನು ಬೆಂಗಳೂರಿಗೆ ಬಂದೆ. ನಂದು ಮೂಲತಃ ಆಂಧ್ರ ಪ್ರದೇಶ್, ಚಿತ್ತೂರು ಜಿಲ್ಲೆ. ಬಂದ ತಕ್ಷಣ ನಮ್ಮ ದೊಡ್ಡ ಚಿಕ್ಕಪ್ಪ ಹತ್ರ ಇದ್ದೆ ನಾನು. ನಾರ್ಮಲ್ ಅಪಾರ್ಟ್ಮೆಂಟ್ ಅಲ್ಲಿ ಸೂಪರ್ವೈಸರ್ ತರ ಸಣ್ಣ ಪುಟ್ಟ ಕೆಲಸ ನೋಡ್ಕೊಂಡಿದ್ದೆ. ಅದಾದ್ಮೇಲೆ ನಂದೇ ಅಂತ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಕೊಂಡು 1 by 1 ಸಿವಿಲ್ ಕಾಂಟ್ರಾಕ್ಟ್, ಸಿವಿಲ್ ಆದ್ಮೇಲೆ ಇಂಟೀರಿಯರ್ಸ್, ಈ ತರ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಂಡು ಬರೀ ನಾನು ಸಿವಿಲ್ ಲೈನಲ್ಲಿ ಇದ್ದೀನಿ. ಸೊ ಅದು ನಿಮ್ಗೆ ಹೆಲ್ಪ್ ಆಯ್ತು ಅಂತ ಅನ್ಸುತ್ತೆ ಕನ್ಸ್ಟ್ರಕ್ಷನ್ಗೆ? ಹೌದು ಮೇಡಮ್, ನಾನು ಕನ್ಸ್ಟ್ರಕ್ಷನ್ ತುಂಬಾ ಅನುಭವ ಇರೋದ್ರಿಂದ ನನ್ಗೆ ಅದೇ ತುಂಬಾ ಸ್ಕೂಲ್ಗಂತೂ ತುಂಬಾ ಹೆಲ್ಪ್ಫುಲ್ ಆಯ್ತು. ಓಕೆ ರೈಟ್.
ಇನ್ನು ನಿಮ್ಮ ಈ ಪ್ರಾಜೆಕ್ಟಲ್ಲಿ ಈಗ ಒಂದು ಪೇಂಟ್ ಮಾಡೋರು ಇರ್ಬೋದು ಅಥವಾ ಅಲ್ಲಿ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು, ಇವರ ಸಹಕಾರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಅವ್ರ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಅಂತ? ಬಟ್ ಅದೇ ನೆಕ್ಸ್ಟ್ ಹಿಂಗೆ ಮಾಡಾಗಾದ್ರೂ ಅಟ್ಲೀಸ್ಟ್ ಫ್ರೆಂಡ್ಸ್ ಯಾರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅದೇ ಫಾರ್ ಎಕ್ಸಾಂಪಲ್ ನೀವು ಅಂದಂಗೆ ಪೇಂಟ್ ಅಲ್ಲಿ ಅದಂತ ಒಬ್ಬ ವ್ಯಕ್ತಿ ಯಾರಾದ್ರೂ ಬಂದು ನಾನು ಪೇಂಟ್ ಸ್ಪಾನ್ಸರ್ಶಿಪ್ ಮಾಡಿದ್ರೆ, ಗ್ರಾನೈಟ್ ನಾನು ಸ್ವಲ್ಪ ಮಾಡ್ಕೊಡ್ತೀನಿ, ಅಥವಾ ಎಲೆಕ್ಟ್ರಿಕಲ್ ಬಂದಾಗ ನಾನು ಸ್ವಲ್ಪ ಮಾಡ್ಕೊಡ್ತೇನೆ, ಸ್ವಲ್ಪ ಅಂದಾಗ ನಾನು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಉದಾಹರಣೆ ಒಂದು ಅನ್ಕೊಂಡು 2000 ಸ್ಕ್ವೇರ್ ಫೀಟ್ಸ್ ಸ್ಕೂಲ್ ಮಾಡ್ಬೇಕಂತ ಅನ್ಕೊಂಡಿದ್ದು 2000 ಮಾಡ್ಬೋದು. 3000 ಸ್ಕ್ವೇರ್ ಫೀಟ್ಸ್ ಸ್ವಲ್ಪ ದೊಡ್ಡ ಸ್ಕೂಲ್ ಮಾಡ್ಬೋದು ನಾವು. ಇನ್ನೊಬ್ರು ಹೆಲ್ಪ್ ಮಾಡಿದಾಗ ಈಗ ನನ್ನ ಬಜೆಟ್ ಅಂತಂದ್ರೆ ನನ್ನ ಬಜೆಟ್ 1500 ಸ್ಕ್ವೇರ್ ಫೀಟ್ಸ್ 2000 ಸ್ಕ್ವೇರ್ ಫೀಟ್ಸ್ ಸ್ಕೂಲ್ ಕಟ್ಸ್ಕೊಡ್ತೀನಿ. 4 ಜನ ಸಹಾಯ ಮಾಡಿದಾಗ ಅದು ಸ್ವಲ್ಪ ದೊಡ್ಡ ಸ್ಕೂಲ್ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಓಕೆ, ಈಗ ಒಂದು ಕನ್ಸ್ಟ್ರಕ್ಷನ್ ಅಂತೂ ಆಯಿತು, ಅಫ್ಕೋರ್ಸ್ ಒಂದು ಆತ್ಮತೃಪ್ತಿ ಅನ್ನೋದು ನಿಮ್ಗೆ ಇದ್ದೇ ಇರುತ್ತೆ. ಸೊ ಇಲ್ಲಿ ಸಹಜವಾಗಿ ಒಂದಷ್ಟು ಸ್ಟ್ರಗಲ್ಗಳನ್ನು ಡೆಫಿನೆಟ್ಲಿ ಫೇಸ್ ಮಾಡಿರ್ತೀರಿ. ಸಾಕಪ್ಪ ಇದೊಂದು ಪ್ರಾಜೆಕ್ಟ್, ನೆಕ್ಸ್ಟ್ ಕೈ ಹಾಕೋದು ಬೇಡ, ಅಥವಾ ಎಸ್ ಮಾಡೋಣ, ಇನ್ನೆಲ್ಲೆಲ್ಲಿದೆ ಆ ಶಾಲೆಗಳನ್ನು ಹುಡ್ಕೋಣ, ಆ ಮಕ್ಕಳಿಗೆ ಒಂದು ಸೂಕ್ತ ವಿದ್ಯಾಭ್ಯಾಸ, ಒಂದು ಸೂರು ಕೊಡೋಣ, ಈ ಥರದ ಥಾಟ್ ಜನರೇಟ್ ಆಗಿದೆಯಾ ಹೇಗೆ ಅಂತ? ಇಲ್ಲ ಮೇಡಮ್, ದೊಡ್ಡ ಸಮಸ್ಯೆಗಳೇನು ಫೇಸ್ ಆಗಿಲ್ಲ. ಬಟ್ ನನ್ನ ಫ್ರೆಂಡ್ಸು ಅದೇ ರೀತಿ ನನ್ನ ಫ್ರೆಂಡ್ಸ್ ಚೆನ್ನಾಗಿದ್ದು ಗಟ್ಟಿಗಿದ್ರು. ಕೇಳಿದ ತಕ್ಷಣ ಇಮಿಡಿಯೇಟ್ ಟಕ್ ಅಂತಲ್ಲಿ. ಬಟ್ ಏನಂತಂದ್ರೆ ಮೇನ್ ಥಿಂಗ್ ನಾವು ಮಾಡೋ ನಮ್ಮ ಉದ್ದೇಶ ಕರೆಕ್ಟ್ ಆಗಿದೆ, ಕೆಲಸಗಳು ಕರೆಕ್ಟ್ ಆಗುತ್ತೆ, ನೇಚರ್ ಸಪೋರ್ಟ್ ಮಾಡುತ್ತಂತೆ. ಅದೇ ರೀತಿಯಲ್ಲಿ ನನ್ನ ಉದ್ದೇಶ ಕರೆಕ್ಟ್ ಆಗಿತ್ತು, ಮಾಡ್ಲೇಬೇಕು ಅಂತಿತ್ತು. ನನ್ನ ಫ್ರೆಂಡ್ಸ್ ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಅದು ಸ್ಕೂಲ್ ಆಗಿದ್ದು ಗೊತ್ತಿಲ್ಲ ನಮ್ಗೆ, ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಗೊತ್ತಿಲ್ಲ, ಆಗಿದ್ದು ಗೊತ್ತಿಲ್ಲ. ಅಷ್ಟು ಸ್ಪೀಡಾಗಿ ತುಂಬಾ ಸ್ಪೀಡಾಗಿ ಕೆಲಸ ಆಯ್ತು. ಅಲ್ಲ, ಈ ಪ್ರೋಸೆಸ್ ಅಲ್ಲಿ ನಾನೇನ್ ಕೇಳಿದ್ದು ಅಂದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಕೈ ಹಾಕೋಣ, ಅದ್ರ ನೆಕ್ಸ್ಟ್ ಮಾಡೋಣ, ಈ ಥರ ಥಾಟ್ ಜನರೇಟ್ ಆಗ್ತಾ ಇದೆಯಾ, ಅಥವಾ ಇದೇ ಸಾಕಾಯ್ತು ಫಿನಿಶ್, ಇದೇನೋ ಅನ್ಕೊಂಡಿದ್ದೆ ಫುಲ್ಫಿಲ್ ಆಯ್ತು ಅಂತ ಇಲ್ಲಿಗೆ ಸ್ಟಾಪಾ, ಅಥವಾ ಇಟ್ ಈಸ್ ಅ ರೀಸ್ಟಾರ್ಟ್ ಅಂತ ಅನ್ಕೋಬಹುದಾ ಅಂತ? ಇಲ್ಲ, ಜಸ್ಟ್ ಪ್ರಾರಂಭ ಮಾಡಿದ್ದು ಅಷ್ಟೇ, ಇನ್ನು ತುಂಬಾ ಇದೆ ಜರ್ನಿ. ಜಸ್ಟ್ ನಥಿಂಗ್ ಅದ ನಾವು. ಹಾಗಾದ್ರೆ ನಥಿಂಗ್, ಇನ್ನು ತುಂಬಾ ದೊಡ್ಡ ಜರ್ನಿ ಇದೆ. ಮಾಡ್ತೀವಿ ನೆಕ್ಸ್ಟ್ 2026 ಅಲ್ಲಿ. ಐ ಥಿಂಕ್ ಇಫ್ ಐ ಆಮ್ ರೈಟ್ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ನಾನು ಸ್ಕೂಲ್. ಇನ್ನೊಂದು ಪ್ರಾಜೆಕ್ಟ್ 100% ರಿಯಲ್ ಜಾಗ ಲೊಕೇಟ್ ಮಾಡ್ತೀವಿ. ಯಾವ ನಿಜವಾಗ್ಲೂ ಎಲ್ಲಿ ಅವಶ್ಯಕತೆ ಇದೆ ಅಂತ ಹುಡುಕಿ 100% ನಾವು ಸ್ಟಾರ್ಟ್ ಮಾಡ್ತೀವಿ. ಈಗ ಹಳ್ಳಿಗಾಡು ಗ್ರಾಮೀಣ ಪ್ರದೇಶ ಅಂದಾಗ ಹೇಗಾಗುತ್ತೆ ಅಂದ್ರೆ, ಹಳ್ಳಿಯ ಜನ ಒಂದಷ್ಟು ಕಿಲೋಮೀಟರ್ ಸ್ಟೂಡೆಂಟ್ಸು ವಾಕ್ ಮಾಡಿಕೊಂಡು ಶಾಲೆನ ರೀಚ್ ಆಗಬೇಕು, ಈ ಥರ ಸಿಚುವೇಶನ್ಸು ಇರುತ್ತೆ. ಸೊ ನೀವೇನಾದರೂ ಇಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶಾಲೆಯ ನಿರ್ಮಾಣ ಅಂತ ಅನ್ಕೊಂಡಿದ್ದೀರಾ, ಅಥವಾ ಇರೋ ಶಾಲೆಯನ್ನ ರಿನೋವೇಟ್ ಮಾಡೋದ, ಈ ಥರದ ಪ್ಲಾನ್ಸ್ ಹೆಂಗೆ? ಇಲ್ದಿರೋ ಕಡೆ ನಾವು ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಲ್ಯಾಂಡ್ ಸಿಗಲ್ಲ. ಆಲ್ರೆಡಿ ಸ್ಕೂಲ್ ಇರುತ್ತೆ, ಬಟ್ ಏನಂತಂದ್ರೆ ವ್ಯವಸ್ಥೆ ಇರಲ್ಲ ಅಷ್ಟೇ. ಮೇಲ್ಚಾವಣಿ ಬೀಳ್ತಾ ಇರುತ್ತೆ, ಅಥವಾ ಕೆಳಗಡೆ ಫ್ಲೋರಿಂಗ್ ಪ್ರಾಬ್ಲಮ್ ಇರುತ್ತೆ. ಆ ಥರ ತುಂಬಾ ಸ್ಕೂಲ್ಸ್ ಇದಾವೆ. ನಾವು ಹುಡುಕ್ಬೇಕಷ್ಟೇ, ಏನಿಲ್ಲ ಒಂದು 4-5 ದಿನ ಅದಕ್ಕೊಂದು ಟೈಮ್ ತಗೊಂಡು ಹುಡುಕಿದ್ರೆ ಸಿಗ್ತದೆ. ಬಟ್ ಆ ರೀತಿ ಹುಡುಕ್ಬಿಟ್ಟು ಇರೋ ಸ್ಕೂಲ್ ರೆನೋವೇಟ್ ಮಾಡೋದು, ಇಲ್ಲ ಅದೇ ಕ್ಯಾಂಪಸ್ ಅಲ್ಲೇ ನಿಮ್ಗೆ ಎಲ್ಲೊಂದು ಜಾಗ ಇರುತ್ತೆ, ಅಟ್ಲೀಸ್ಟ್ ನಿಮ್ಗೆ 40-50 ಜಾಗ ಇದ್ದಿರುತ್ತೆ, ಅಲ್ಲಿ ಇನ್ನೊಂದು ಸ್ಕೂಲ್, ಹೊಸ ಸ್ಕೂಲ್ ಕಟ್ಸೋದು. ಖಂಡಿತವಾಗ್ಲು. ಇನ್ನು ಇಲ್ಲಿ ಈಗೇನೋ ಹಳೆಯ ಸ್ಕೂಲನ್ನು ನೀವು ರಿನೋವೇಟ್ ಮಾಡೋದು, ಅಥವಾ ಅಲ್ಲೇನಾದ್ರು ವ್ಯವಸ್ಥೆ ಇತ್ತು ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಕೈ ಹಾಕಿದಾಗ ಕಾನೂನಾತ್ಮಕವಾಗಿ ಏನಾದರೂ ಸಮಸ್ಯೆಗಳು ಬರ್ತವ, ಅಥವಾ ಅಲ್ಲಿನ MLAಗಳನ್ನ ಅಪ್ರೋಚ್ ಮಾಡಿ ಈ ಥರದ್ದೇನೋ ಪ್ರಾಜೆಕ್ಟ್ ಇಟ್ಕೊಂಡಿದ್ದೀವಿ, ನಿಮ್ಮ ಸಹಕಾರ ಬೇಕು, ಈ ಥರದ್ದು ಹೋಗ್ತೀರಾ ಹೇಗೆ ಅಂತ? ಅದು ಮೇ ಬಿ ಬೇರೆ ಕಡೆ ಹೋದಾಗ ಬರ್ಬೋದೇನೋ, ನನ್ಗೆ ಗೊತ್ತಿಲ್ಲ. BU ಹತ್ರ ಪರ್ಮಿಷನ್ ತಗೋಬೇಕು, ಅದೊಂದು ಬೇಸಿಕ್ ಇದೆ. ನಾನು ಫಸ್ಟ್ ಅಪ್ರೋಚ್ ಮಾಡಿದಾಗ ಅವರು ಅದೇ ಅಂತಂದ್ರು, ಫಸ್ಟ್ BU ಹತ್ರ ಒಂದು ಅದಕ್ಕೆ ಡಾಕ್ಯುಮೆಂಟ್ ಮಾಡಬೇಕು, ಸ್ಟ್ಯಾಂಪ್ ಪೇಪರ್ ಒಂದು ಮಾಡಬೇಕು. ಸೊ ಇಷ್ಟು ತಿಂಗಳಲ್ಲಿ ನಾವು ಸ್ಕೂಲ್ ಮುಗಿಸಿ ನಿಮ್ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತೇಳಿ ಒಂದು ಪ್ರೋಸೆಸ್ ಇದೆ. ನಾವು ಅನ್ಕೊಂಡಿದ ತಕ್ಷಣ ಒಂದು ಕ್ಯಾಂಪಸ್ ಹೋಗಿ ಮಾಡ್ಲಿಕ್ಕೆ ಆಗಲ್ಲ, ಅದು ಗವರ್ಮೆಂಟ್ ಪ್ರೊಸೀಜರ್ ಇದೆ. ಅದರ ಪ್ರಕಾರ ಮಾಡಿದ್ರೆ BU ಅವರು ಕೂಡ ಸ್ಪಂದಿಸಿದ್ರು. ಅದು ನಮ್ಮ ಇವ್ರ ಕಡೆಯಿಂದ, ನನ್ನ ಸ್ನೇಹಿತರ ಕಡೆಯಿಂದ ಫೋನ್ ಮಾಡಿಸಿದ್ರು. ಅವ್ರು ಇಮಿಡಿಯೇಟ್ ಆಗಿ ಈ ತರ ಕಿರಣ್ ಅವ್ರು ಬರ್ತಾ ಇದಾರೆ, ಸ್ವಲ್ಪ ಸ್ಪಂದಿಸಿ ಅಂದ ತಕ್ಷಣ ಟಕ ಅಂತ ಅದು ಮಾಡ್ಕೊಟ್ರು. ಬಟ್ ಗಾಡ್ ಗ್ರೇಸ್, ಬಟ್ ಅಲ್ಲಿ ಲೋಕಲ್ ನಮ್ಮ MLA ಸಾಹೇಬ್ರ ಸಪೋರ್ಟ್ ಇತ್ತು. ಇಮಿಡಿಯೇಟ್ ಆಗಿ ಹೋಗಿದ ತಕ್ಷಣ ಎಲ್ಲ ಫಟ ಅಂತ ಆಗೋಯ್ತು. ರೈಟ್, ಓಕೆ. ಈಗ ನಿಮ್ಮ ಕುಟುಂಬದ ಸಹಕಾರ ಇಂಥ ಪ್ರಾಜೆಕ್ಟ್ಗಳಿಗೆ ಯಾವ ರೀತಿ ಇದೆ ಅಂತ ಹೇಳಿ, ಯಾಕೆಂದ್ರೆ ನೀವು ಕೈಯಿಂದ ಖರ್ಚು ಮಾಡಿರುವಂಥದ್ದು, ಮಾಡಿ ಮುನ್ನುಗ್ಗಿ ಈ ಥರದ ವಾತಾವರಣ ಇದೆಯಾ, ಅಥವಾ ಅಲ್ಲ ನಮ್ದು ಅಂತ ಸ್ವಲ್ಪ ನೋಡ್ಕೊಳ್ಳೋಣ, ನಮ್ಮ ಜೀವನನೂ ಇದೆ, ಈ ಥರದ ಭಾವನೆಗಳು ಬರ್ತಿದ್ಯಾ? ಮೇಡಮ್ ಆಕ್ಚುಲಿ ಟು ಬಿ ಹಾನೆಸ್ಟ್, ನನಗಿಂತ ನನ್ನ ವೈಫ್ ತುಂಬಾ ಖುಷಿ ಆಯ್ತು ಮೇಡಮ್. ಓಕೆ. ನನ್ನ ವೈಫ್ ಮೂಲತಃ ಚನ್ನಪಟ್ಟಣ, ರಾಮನಗರ ಜಿಲ್ಲೆ ಚನ್ನಪಟ್ಟಣ. ಅವಳು ಓದಿದ್ದು ಸರ್ಕಾರಿ ಶಾಲೆಯಲ್ಲ, ರಿಯಾಲಿಟಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಫಸ್ಟ್ ಥಾಟ್ ಬಂದ ತಕ್ಷಣ ನನ್ನ ವೈಫ್ ಹತ್ರ ಶೇರ್ ಮಾಡ್ಕೊಂಡೆ ಈ ತರ ಅಂತ. ಅಂದ ತಕ್ಷಣ ಅವಳು ಫುಲ್ ಖುಷಿ. ಹಂಗಾರೆ ಇನ್ನೇನು ಅನ್ಕೊಂಡಿದ್ರೆಲ್ಲ ಮಾಡಿ, ಇದಕ್ಕಿಂತ ನಾವು ಏನೇನೋ ಮಾಡ್ತೀವಿ ಜೀವನದಲ್ಲಿ, ನಾವು ಏನೇ ಹೆಲ್ಪ್ ಮಾಡಿದ್ರು ಫಾರ್ ದ ಟೈಮ್ ಬಿಂಗ್ ಸ್ವಲ್ಪ ಜನ ಜ್ಞಾಪಕ ಇಟ್ಕೊಂತ, ಅದಾದ್ಮೇಲೆ ಮರ್ತು ಬಿಡ್ತಾರೆ. ಬಟ್ ನಾನು ಯೋಚನೆ ಮಾಡೋದು ಕೂಡ ಅಷ್ಟೇ. ಇವಾಗ ದುಡ್ಡು ಸುಮ್ಮನೆ ಬರಲ್ಲ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು, ಅದು ಕೂಡ ಲಾಂಗ್ ಟರ್ಮ್ ಯೂಸ್ ಆಗಬೇಕು. ಇವಾಗ ಏನೋ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರೆ 4 ದಿನ ಜ್ಞಾಪಕ ಇಟ್ಕೊಂಡು ಮರ್ತು ಬಿಡ್ತಾರೆ. ಲಾಂಗ್ ಟರ್ಮ್ ಯೂಸ್ ಆಗಬೇಕು ಅಂತಂದಾಗ ಇದೊಂದೇ ಚಾಯ್ಸ್. ಬೇರೆ ಏನ್ ಮಾಡಿದ್ರೆ ಏನ್ ಜ್ಞಾಪಕ ಇಟ್ಕೊಂಡ ಈ ಜನ ಜ್ಞಾಪಕ ಇಟ್ಕೊಳ್ಳಲ್ಲ. ಮಕ್ಳು ಅಂತಂದ್ರೆ ಮಕ್ಳು ನಾವು ದೇವ್ರ ತರ ಅಂತೀವಿ. ಬಟ್ ಅವ್ರಿಗೆ ಮಾಡಿದಾಗ ಏನಂತಂದ್ರೆ ಅವ್ರು ಲಾಂಗ್ ಟರ್ಮ್ ಜ್ಞಾಪಕ ಇಟ್ಕೊಂತಾರೆ. ಅಟ್ಲೀಸ್ಟ್ ಅವ್ರಿಗೆ ಯೂಸ್ ಆಗ್ಲಿ, ಲಾಂಗ್ ಟರ್ಮ್ ಯೂಸ್ ಆಗ್ಲಿ ಅನ್ನೋ ಉದ್ದೇಶ ನನಗೂ ಒಂದಿತ್ತು.
ಹಂಗಾಗಿ ನನ್ನ ವೈಫ್ ಸಪೋರ್ಟ್ ತುಂಬಾ ಇತ್ತು ಅದರಲ್ಲಿ. ಖಂಡಿತವಾಗ್ಲು. ಈಗ ಅವರು ಶಾಲೆಗೆ ಬರೋದು, ಶಾಲೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದು ಈ ಥರದ್ದೆಲ್ಲ ಇದೆಯಾ? ಇಲ್ಲ ಒಂದ್ಸಲ ಬಂದಿದ್ರು ಅಷ್ಟೇ, ಓಪನಿಂಗ್ ಡೇ ಬಂದಿದ್ರು. ಅದಾದ್ಮೇಲೆ ನಾವು ಕೂಡ ಓಪನಿಂಗ್ ಡೇ ಅಷ್ಟೇ, ಓಪನಿಂಗ್ ಅಂದ್ರೆ ಆ ಕಡೆ ಹೋಗಿಲ್ಲ. ಇನ್ನೇನ್ ಮತ್ತೆ ಪದೇ ಏನ್ ಕೆಲಸ ಇರುತ್ತೆ ನಮ್ಗೆ. ಓಕೆ, ವೆರಿ ನೈಸ್, ವೆರಿ ನೈಸ್. ಈ ಡಿಟ್ಯಾಚ್ಮೆಂಟ್ ಅಂತೂ ಇದೆ. ಏನಾದ್ರು ಇದ್ದಾಗ ಫೋನ್ ಮಾಡ್ತಾರೆ, ಬಟ್ ನಾನಿದಂತೂ ಹೋಗಿಲ್ಲ. ಓಕೆ, ಶಾಲೆ ಓಪನ್ ಡೇ ಮಾತ್ರ ಹೋಗಿದ್ದೆ, ಅದಾದ್ಮೇಲೆ ಇನ್ನೂ ಇಲ್ಲ. ಏನ್ ಡ್ರೀಮ್ ಇಟ್ಕೊಂಡಿದ್ದಾರೆ ಹಾಗಾದ್ರೆ ಕಿರಣ್ ಕುಮಾರ್ ಅವರು? ನಾನು ಮಾತಾಡ್ತಿದ್ದ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಈ ಸಮಾಜದಲ್ಲಿ ಆಗ್ತಿರುವಂತಹ ಆಗು ಹೋಗುಗಳನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಯ್ತು ನಿಮ್ಮ ಜೊತೆ ಮಾತಾಡ್ತಿದ್ದಾಗ. ಏನಿದೆ ಆ ಡ್ರೀಮು, ಏನ್ ಗುರಿ ಇಟ್ಕೊಂಡಿದ್ದೀರಿ ನೀವು? ಏನೇ ಇದ್ರು ವಿದ್ಯಾಭ್ಯಾಸದಲ್ಲಿ ಎಜುಕೇಶನ್ ಅಲ್ಲಿ ಏನಾದ್ರು ಮುಂದಕ್ಕೆ ತಗೊಂಡ್ಬರ್ಬೇಕು ಅಂತ ಮೇಡಮ್. ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ಬಟ್ ಏನಂತ ಸಂಪಾದನೆ ಮಾಡಿದಲ್ಲ ನಾವ್ ಇಟ್ಕೊಳಕ್ಕಾಗಲ್ಲ. ಬಟ್ ನಾನು ಸಂಪಾದನೆ ಮಾಡೋದ್ರಲ್ಲಿ ಸಮ್ ಶೇರ್ ಎಜುಕೇಶನ್ಗೆ ಖರ್ಚು ಮಾಡ್ಬೇಕು ಅಂತ. ಒಬ್ಬರೊಬ್ಬರು ಒಂದಿರುತ್ತೆ. ಕೆಲವರು ಬೇರೆ ಬೇರೆ ನೇಚರ್ ಸಂಬಂಧಪಟ್ಟ ಖರ್ಚು ಮಾಡ್ತಾರೆ. ನಾನು ಇದರಲ್ಲಿ ಒಂದು ಕೋರ್ಸ್ ತಗೊಂಡಿದ್ದೀನಿ, ಬೆಂಗಳೂರು ಪೊಲಿಟಿಕಲ್ ಆಕ್ಷನ್ ಕಮಿಟಿ ಅಂತ, BPAC. ನಮ್ಮ ಕಿರಣ್ ಮಜುಮ್ದಾರ್ ಅವರು ಇದರಲ್ಲಿ ಬೆಂಗಳೂರು ಪೊಲಿಟಿಕಲ್ ಆಕ್ಷನ್ ಕಮಿಟಿ ಅಂತ, ಅದರಲ್ಲಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಕೋರ್ಸ್ ಕ್ಲಾಸಸ್ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಒಂದೊಂದು ಕಂಪನಿ ಒಂದೊಂದು ಸಂಸ್ಥೆ ಬರೀ ಒಂದಕ್ಕೆ ಗಮನ ಕೊಡ್ತಾರೆ. ನೇಚರ್ ಬಗ್ಗೆ ಒಂದು ಸಂಸ್ಥೆ ಅವ್ರದ್ದು ಏನ್ ಫಂಡ್ ಇರುತ್ತೆ, CSR ಫಂಡ್ ಇರುತ್ತೆ. ಇನ್ನೊಂದು ಸಂಸ್ಥೆ ಇನ್ನೊಂದು ಎಜುಕೇಶನ್ಗೆ ಅಥವಾ ಮೆಡಿಕಲ್ಗೆ ಮಾಡ್ತಾರೆ. ಬಟ್ ನಾನೇನಂತಂದ್ರೆ ಎಜುಕೇಶನ್ ಮಾಡ್ಬೇಕು ಅಂತ ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಏನೇ ಸೇವೆ ಮಾಡಿದ್ರು ಎಜುಕೇಶನ್ ಮುಖಾಂತರ ಮಾಡ್ತೀನಿ. ಓಕೆ, ನಿಮ್ಮದೇ ಆದಂತಹ ಉದ್ಯಮ ಅಂತ ಏನಾದರೂ ಇದೆಯಾ, ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲೇ ಕಂಟಿನ್ಯೂ ಆಗ್ತಿದ್ದೀರಾ ಹೇಗೆ? ಹೌದು ಮೇಡಮ್, ಫಸ್ಟ್ ಇಂದ ನಾನು ಕನ್ಸ್ಟ್ರಕ್ಷನ್ ಫೀಲ್ಡ್ ಅದರಲ್ಲೇ ಕಂಟಿನ್ಯೂ ಆಗ್ತೀನಿ. ಖಂಡಿತ. ಈಗ ನಿಮ್ಗೇನಾದ್ರೂ ರಾಜಕೀಯಕ್ಕೆ ಬರಬೇಕು, ಅಥವಾ ಯಾವ್ದಾದ್ರು ಒಂದು ಹೊಸ ವ್ಯವಸ್ಥೆಗೆ ಬಂದು ಸುಧಾರಣೆ ತರಬೇಕು ಅಂತ ಏನಾದ್ರು ಇದೆಯಾ? ರಾಜಕೀಯಕ್ಕೆ ಅಂದ್ರೆ ಪ್ರಜಾಕೀಯಕ್ಕೆ ಬರ್ಬೇಕಂತಿಲ್ಲ, ಅದು ಕೂಡ ಇವಾಗಿಲ್ಲ ಮೇಡಮ್. ನಿಧಾನಕ್ಕೆ ನೋಡೋಣ. ಅದು ಆತರ ನನ್ಗೇನಂತಂದ್ರೆ ಏನೋ ರಾಜಕೀಯ ನಿಜ ಟು ಬಿ ಹಾನೆಸ್ಟ್ ರಾಜಕೀಯಕ್ಕೆ ಬರ್ಬೇಕಂತಿಲ್ಲ ಮೇಡಮ್. ಬಂದ್ರೆ ಈ ರಾಜಕೀಯ ಅಂತೂ ಕೆಟ್ಟ ರಾಜಕೀಯಕ್ಕೆ ಬರೋ ಉದ್ದೇಶ ಇಲ್ವೇ ಇಲ್ಲ. ಮುಂದಕ್ಕೆ ನೋಡ್ಬೇಕು ಏನಾಗುತ್ತೆ ಅಂತ. ಓಕೆ, ಅಂದ್ರೆ ನಾವೀಗ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂದ್ರೆ ಅದು ಮಕ್ಕಳ ರೂಪದಲ್ಲೇ. ಯಾಕಂದ್ರೆ ಭಾರತ ಅಂದಾಗ ಯುವ ಸಮೂಹ. ಕಿರಣ್ ಅವರ ಇವತ್ತು ಬಹುತೇಕ ಯುವ ಸಮುದಾಯ ತಂತ್ರಜ್ಞಾನಗಳು ಅಂತೇನಿದೆ, ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್, ಇಂಟರ್ನೆಟ್, ಇದನ್ನೆಲ್ಲ ಬಳಸ್ಕೊಂಡು ಟೈಮ್ ವೇಸ್ಟನ್ನು ಮಾಡ್ತಾ ಇದೆ. ಅದಕ್ಕೆ ಅಪೋಸಿಟ್ ಆಗಿ ನೀವು ನಿಂತ್ಕೊಂಡಿದ್ದೀರಿ. ಸಾಮಾಜಿಕ ಕಾರ್ಯಗಳ ನೀವು ತೊಡಗಿಸ್ಕೊಳ್ಬೋದು ಅಂತ ಸ್ಫೂರ್ತಿದಾಯಕವಾಗಿ ನಿಮ್ಮ ಕೆಲಸದ ಮೂಲಕ ತೋರಿಸ್ತಾ ಇದ್ದೀರಿ. ಆ ಯುವ ಸಮೂಹಕ್ಕೆ ಏನು ಹೇಳಕ್ ಬಯಸ್ತೀರಿ ನೀವು? ಏನಿಲ್ಲ ಮೇಡಮ್, ಅವರು ಕೂಡ ಜವಾಬ್ದಾರಿಯುತ ಪ್ರಜೆಗಳಾಗ್ಬೇಕಷ್ಟೇ. ನಮ್ಗೆ ಸರ್ಕಾರ ಏನೇನೋ ಮಾಡ್ತಾ ಇದೆ, ದೇಶ ಏನೋ ಮಾಡ್ತಾ ಇದೆ, ನಾವು ಓದಿದೀವಿ, ಏನೋ ಒಂದು ಕೆಲಸ ಅಟ್ಲೀಸ್ಟ್ ಏನೋ ಅವ್ರಿಗೆ ಆದಂತ ಒಂದು ಸಣ್ಣ ಕೆಲಸ ತಗೊಂಡಿರ್ತಾರೆ. ಬಟ್ ಈ ಸೊಸೈಟಿಗೆ ತಿರುಗಿ ನಾವು ಕೂಡ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು, ನಮ್ಮ ಗ್ರಾಮಕ್ಕೆ ನಾವೇನಾದ್ರು ಮಾಡಬೇಕು, ನಾನು ಓದಿರೋ ಸ್ಕೂಲ್ಗೆ ನಾನೇನಾದ್ರು ಮಾಡಬೇಕು, ನಾವು ಪ್ರತಿಯೊಬ್ಬರಿಗೆ ಆ ಥಾಟ್ ಬಂತು ಅಂತಂದ್ರೆ ಎಲ್ಲರೂ ಕೂಡ ಸ್ಕೂಲ್ ಕಟ್ಸ್ಬೇಕು ಅಂತ ನನ್ನ ಉದ್ದೇಶ ಅಲ್ಲ. ಈಗ ಉದಾಹರಣೆ ಒಂದು ಬ್ಯಾಚ್ ಹೋದ್ರೆ 40 ಜನ 50 ಜನ ಹೋಗ್ತಾರೆ. ಅಟ್ಲೀಸ್ಟ್ ಒಬ್ಬೊಬ್ರು ಸ್ವಲ್ಪ ಅಮೌಂಟ್ 10,000 20,000 ಹಾಕೊಂಡ್ರೆ ಅವ್ರದ್ದೇನಂತ ಒಂದು ಚಿಕ್ಕ ಒಂದು ರೂಮ್ ಮಾಡಿಸೋದು, ಒಂದು ರೂಮ್ ಒಂದು ಕೊಟ್ಟು ಸ್ಕೂಲ್ ಕೊಠಡಿಗೆ ಒಂದು ಮಾಡಿಸೋದು, ಕ್ಲಾಸ್ ರೂಮ್ ಒಂದು ಮಾಡಿಸಬಹುದು. ಆತರ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಆಗಲ್ಲ ಅನ್ನೋದು ಅಸಾಧ್ಯ ಅನ್ನೋದು ಏನು ಇಲ್ಲ ಮೇಡಮ್ ಜಗತ್ತಲ್ಲಿ. ಪ್ಲಾನ್ ಮಾಡಿದ್ರೆ ಪ್ರಾಪರ್ ಆಗಿ ಆಗುತ್ತೆ. ಈಗ ನೋಡಿ, ಗ್ರಾಮಗಳಿಗೂ ಸರ್ಕಾರಿ ಶಾಲೆಗಳು ಅಂತ ಇರ್ತವೆ, ಬಟ್ ಅಲ್ಲಿ ಯಾವುದೇ ರೀತಿ ಫೆಸಿಲಿಟೀಸ್ ಇಲ್ಲ. ಅಂದ್ರೆ ಕೆಲವೊಂದು ಒಂದೇನೋ ಒಂದು ಮೇನ್ 1 to 5th ಒಂದ್ ಕಡೆ ಇತ್ತು ಅಂತ ಹೇಳಿದ್ರೆ 6th ಹೋಗ್ಬೇಕು ಅಂದ್ರೆ ಎಷ್ಟೋ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಈ ತರ ಸಿಚುವೇಶನ್ ಇರೋದ್ರಿಂದಾಗಿ ಅಂದ್ರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಕೂಡ ಫೋಕಸ್ ಮಾಡ್ಬೋದು. ಅಂಡ್ ಅವರಿಗೆಲ್ಲ ಫಂಡ್ಸ್ ಬರುತ್ತೆ. ಸೊ ಫಂಡ್ ಇಸ್ ನಾಟ್ ಯುಟಿಲೈಸಿಂಗ್ ಅಲ್ವಾ? ಪ್ರಾಪರ್ ಆಗಿ ಯುಟಿಲೈಸ್ ಆಗಲ್ಲ. ಅದೇ ಅಂತೀವಿ ನಾವು, ಒಂದು ಇಟ್ಸ್ ಕೈಂಡ್ ಆಫ್ ಐಸ್ ಕ್ಯೂಬ್ ಇದ್ದಂಗೆ. ಅದು ಕೈ ಚೇಂಜ್ ಆಗ್ತಾ ಎಲ್ಲ ಮೆಲ್ಟ್ ಆಗಿ ಎಲ್ಲರ ಕೈ ಒದ್ದೆ ಮಾಡ್ಕೊಂಡು ಲಾಸ್ಟ್ ಹೋಗೋಷ್ಟು ಚಿಕ್ಕ ಸ್ಮಾಲ್ ಕ್ಯೂಬ್ ಸಿಗುತ್ತೆ. ಎಲ್ಲರ ಕೈ ಒದ್ದೆ ಮಾಡಿಸ್ಬೋದು. ಆ ಐಸ್ ಕ್ಯೂಬ್ ಕೆಲಸ ಅದೇ ಅಲ್ವಾ, ಎಲ್ಲರ ಕೈ ಒದ್ದೆ ಮಾಡ್ಬಿಟ್ಟು ಲಾಸ್ಟ್ ಹೋಗ್ಬೇಕು. ಅದರ ಡ್ಯೂಟಿ ಅದು. ಆಗಿದೆ ನಮ್ಮ ಪರಿಸ್ಥಿತಿ. ರೈಟ್. ಬಟ್ ಸ್ಟಿಲ್ ನೀವು ಹೇಳಿದ ಹಾಗೆ ಈಗ ದೇಶ ಅಂದಾಗ, ರಾಜ್ಯ ಅಂದಾಗ ಬಜೆಟ್ ಅಲೋಕೇಶನ್ ಅಂತ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ತಾರೆ ಡೆಫಿನೆಟ್ಲಿ. ಬೇರೆ ಎಲ್ಲ ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿನ ವಿನಿಯೋಗಿಸ್ತಾರೆ. ವಿದ್ಯೆ ಅಂದಾಗ, ಎಜುಕೇಶನ್ ಅಂದಾಗ ಅದಕ್ಕೆ ಸ್ಮಾಲ್ ಅಮೌಂಟನ್ನು ಎತ್ತಿಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ? ಬಟ್ ನನ್ನ ಇದೇನಂತ, ಪ್ರತಿಯೊಂದು ಸ್ಟೇಟಲ್ಲಿ ವಿದ್ಯೆಗೆ ಸ್ವಲ್ಪ ಪ್ರಾಧಾನ್ಯತೆ ಕೊಡಬೇಕು. ವಿದ್ಯೆಗೆ ಪ್ರಾಧಾನ್ಯತೆ ಕೊಟ್ಟಾಗ ಮಾತ್ರ ಮಕ್ಕಳು ಸ್ವಲ್ಪ ವಿದ್ಯಾವಂತರಾಗ್ತಾರೆ. ಆಗ ಮಾತ್ರ ನಮ್ಮ ದೇಶ ಡೆವಲಪ್ ಆಗ್ಲಿಕ್ಕೆ ಆಗುತ್ತೆ. ದಯವಿಟ್ಟು ವಿದ್ಯೆಗೆ ಸ್ವಲ್ಪ ಇಂಪಾರ್ಟೆನ್ಸ್, ಪ್ರಾಮಿನೆನ್ಸ್ ಕೊಡಿ ಅನ್ನೋದು ನನ್ನ ಉದ್ದೇಶ. ಓಕೆ, ಸರ್ಕಾರಿ ಶಾಲೆಗಳಲ್ಲಿ ಮಾರ್ಪಾಡುಗಳಾಗಬೇಕು ಅನ್ನೋದಂದ್ರೆ ನೀವು ಆಗ್ಲೇ ಹೇಳ್ದಂಗೆ ನಾವು ಆಯ್ಕೆ ಮಾಡೋ ಜನಪ್ರತಿನಿಧಿಗಳ ಮಕ್ಕಳೆಲ್ಲ ಶಾಲೆಗೆ ಬರಬೇಕು ಅಂತ ಹೇಳಿ, ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಎಷ್ಟರ ಮಟ್ಟಿಗೆ ಸುಧಾರಣೆಯನ್ನ ತರಬಹುದು ಅಂತ ಅನ್ಸುತ್ತೆ ಹಿಂಗೆ ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ಅಂತ? ಪ್ರಾಪರ್ ಪ್ಲಾನಿಂಗ್ ಇದ್ರೆ ಮಾಡ್ಬೋದು. ಆಗಲ್ಲ ಅನ್ನೋದು ಏನಿಲ್ಲ. ಎಷ್ಟೋ NGOs ಇದಾವೆ, ಎಷ್ಟೋ NGOs CSR ಫಂಡ್ ಎಷ್ಟೋ ಜನರೇಟ್ ಆಗುತ್ತೆ. ಬಟ್ ಇಟ್ಸ್ ಪ್ರಾಪರ್ ವೇಲಿ ಖರ್ಚು ಮಾಡಿದ್ರೆ ಆಗುತ್ತೆ ಮೇಡಮ್. ಮೊನ್ನೆ ವಿಪ್ರೋ ಸಂಸ್ಥೆಯಿಂದ ಐ ಥಿಂಕ್ 1,500 ಕೋಟಿ ಬಿಡುಗಡೆ ಆಯ್ತು. ಕರೆಕ್ಟ್ ಅಲ್ಲ ಮೇಡಮ್? 1,500 ಕೋಟಿ ಎಗ್ಗೋಸ್ಕರ ಕೊಟ್ರು ನೋಡಿ.
1,500 ಕೋಟಿ ನೀವು ಡಿವೈಡ್ ಬೈ 30 lakhs ಹಾಕಿ ಮೇಡಮ್, ಎಷ್ಟು ಬರುತ್ತೆ? ಸೂಪರ್. ಎಷ್ಟು ಸಾವಿರ ಸ್ಕೂಲ್ ಕಟ್ಟಬಹುದು? ಒಂದು ಮೊಟ್ಟೆ ಕೊಡ್ತಾ ಇದ್ದಾರೆ. ಮೊಟ್ಟೆ ಕೊಡೋ ತಪ್ಪು ಅಂತ ನಾನು ಅಂತ ಇಲ್ಲ, ಆಲ್ರೆಡಿ ಒಂದು ಮೊಟ್ಟೆ ಒಂದು ಎಗ್ ಕೊಡ್ತಾ ಇದ್ದಾರೆ, ಇನ್ನೊಂದು ಅಡಿಷನಲ್ ಆಗಿ ಇನ್ನೊಂದು ಕೊಡ್ತಾ ಇದ್ದಾರೆ. ಬಟ್ ಅದರ ಬದಲಾಗಿ 1,500 crores ಡಿವೈಡೆಡ್ ಬೈ ನೀವು 30 lakhs ಹಾಕೊಂಡ್ರೆ ಎಷ್ಟು ಸಾವಿರ ಸ್ಕೂಲ್ಸ್ ಕಟ್ಟಬಹುದು? ಇಡೀ ಕರ್ನಾಟಕದ ಸ್ಕೂಲ್ ಪ್ರಾಬ್ಲಮ್ ಒಂದು ಇದರಲ್ಲಿ ಮುಗಿದಾಯ್ತು, ಸ್ಕೂಲ್ ಪ್ರಾಬ್ಲಮೇ ಇಲ್ಲ. ಬಟ್ ನಮಗೆ ಲಾಂಗ್ ಟರ್ಮ್ ನಮ್ಗೆ ಏನಂತಂದ್ರೆ ಲಾಂಗ್ ಟರ್ಮ್ ಪ್ರಾಬ್ಲಮ್ ರಿಸಾಲ್ವ್ ಯಾರು ಮಾಡಲ್ಲ, ಬೇಕಾಗಿಲ್ಲ. ಯಾಕಂದ್ರೆ ಮಾಡಿದ್ರೆ ನೀವೆಲ್ಲ ವಿದ್ಯಾವಂತರಾಗ್ತೀರಾ, ವಿದ್ಯಾವಂತರಾದ್ರೆ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ರಾಜಕಾರಣ ಕೆಲಸ ನಡೆಯಲ್ಲ. ಅಂದ್ರೆ ಸಮಸ್ಯೆ ಹಾಗೆ ಇರಬೇಕು. ಯಾರು ಪ್ರಾಬ್ಲಮ್ ರಿಸಾಲ್ವ್ ಮಾಡೋ ನಿಟ್ಟಿನಲ್ಲಿ ಯಾರು ಕೂಡ ಪ್ರಯತ್ನ ಮಾಡ್ತಾರೆ. ಇದು ಕ್ರಾಂತಿಕಾರಿ ಯೋಚನೆ ಅಂತ ಅನ್ಸೋದಿಲ್ವಾ? ಅಂದ್ರೆ ನಿಮ್ ಥಾಟ್ ಒಂದು 10 ಜನಕ್ಕೆ ಬರುತ್ತೆ, ಇದನ್ನ ನೀವು 100 ಜನಕ್ಕೆ ನೆಕ್ಸ್ಟ್ ಬರ್ಬೋದು. ಸೊ ಒಂದು ರೆವಲ್ಯೂಷನ್ ಆಗತ್ತೆ ಅಂತ ಅನ್ಸಲ್ವಾ ಮುಂದಿನ ದಿವಸಗಳಲ್ಲಿ? ಯಾಕೆಂದ್ರೆ ಎಷ್ಟು ದಿವಸ ಅಂತ ಇದನ್ನ ಸಹಿಸ್ಕೊಂಡಿರೋಕೆ ಸಾಧ್ಯ? ಬಟ್ ಯಾರಿಗೂ ಅಷ್ಟು ಟೈಮ್ ಇಲ್ಲ ಮೇಡಮ್. ಈಗ ನಿಮ್ಮ ಟೈಮ್ ಇದೆ, ನನ್ನ ಟೈಮ್ ಇದೆ, ಕೂತಿದ್ದೀವಿ. ಬೇರೆ ಯಾರಿಗೂ ಇದ್ರ ಬಗ್ಗೆ ಟೈಮ್ ಇಲ್ಲ. ಏನಂತಂದ್ರೆ ನನ್ನ ಫ್ರೆಂಡ್ಸ್ ಹತ್ರ ಕೆಲವರು ಕೇಳಿದಾಗ ತುಂಬಾ ಚೆನ್ನಾಗಿದೆ ಅಂತಂದ್ರು. ಮತ್ತೆ 2ನೇ ಸಲ ಮತ್ತೆ ಫೋನ್ ಮಾಡಿ ನೆಕ್ಸ್ಟ್ ಏನಾದ್ರು ಪ್ಲಾನ್ ಮಾಡ್ತೀನಿ, ಏನಾದ್ರು ನೀವು ಕೈ ಜೋಡಿಸ್ತೀನಿ ಅಂತಂದ್ರೆ ನೋಡ್ತೀನಿ, ಮಾಡ್ತೀನಿ, ಅಷ್ಟೇ. ಅರ್ಥ ಆಗೋಯ್ತು ನನಗೆ. ಮತ್ತೆ ಇನ್ನೊಂದು ನಾನು ಬೆಗ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಮೇಡಮ್. ಆದರೆ ಅಟ್ಲೀಸ್ಟ್ 1,500 ಪ್ಲೇಸಲ್ಲಿ 1,000 square feet ಎಲ್ಲ ಮಾಡ್ತೀನಿ. ಬಟ್ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಬೆಗ್ ಮಾಡ್ಕೊಂಡು ನನಗೆ ಚಿಕ್ಕ ವಯಸ್ಸಿಂದ ನನಗೆ ಇಷ್ಟ ಇಲ್ಲ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟಲ್ಲೇ ಮಾಡ್ತೀನಿ. ಯಾಕೆ ಕೇಳ್ಬೇಕು, ನಾನು ಸುಮ್ಮನೆ ಅದೇ. ಇವತ್ತಿನ ದಿನಗಳಲ್ಲಿ ನೀವು ಹೇಳಿದ ಹಾಗೆ ಇಂಥ ಕ್ರಾಂತಿಕಾರಿ ಯೋಚನೆಗಳು ಅಂದಾಗ ಒಂದು ಪ್ರತಿಭಟಿಸಬೇಕು ಅಂದ್ರೂ ಅದು ಕೇವಲ ವಾಟ್ಸಪ್ ಸ್ಟೇಟಸ್ಗೋ, ಇನ್ಸ್ಟಾಗ್ರಾಮಲ್ಲೋ ಅಥವಾ ಫೇಸ್ಬುಕ್ಗಳಲ್ಲೋ ಪ್ರತಿಭಟಿಸ್ತಾರೆ. ಬೀದಿಗಿಳಿಯಲ್ಲ, ಹೋರಾಟ ಮಾಡಲ್ಲ, ಪ್ರಶ್ನೆ ಮಾಡಲ್ಲ, ನಾನು ನಂದು ಅನ್ನೋ ಸ್ವಾರ್ಥ ಜಾಸ್ತಿ ಆಗಿರೋದ್ರ ಬಗ್ಗೆ ಏನು ಹೇಳ್ತೀರಿ? ಮೇಡಮ್ ಒಂದು ಚಿಕ್ಕ ಕತೆ ಹೇಳ್ತೀನಿ. ಒಬ್ಬ ಮಾವುತ ಕಾಡಿನ ಒಂದು ಚಿಕ್ಕ ಆನೆ ಮರನ ಕರ್ಕೊಂಡ್ಬರ್ತಾನಂತ. ಕರ್ಕೊಂಡ್ ದೊಡ್ಡ ಚೈನ ಕಟ್ಟಾಕ್ತಾನಂತ. ಅದನ್ನ ಅದು ಅಲ್ಲ ಆನೆ ಅಲ್ಲಿದ್ದು ಇದು ಪ್ರಾಕ್ಟೀಸ್ ಆಗ್ಬಿಡುತ್ತದೆ. ತುಂಬಾ ದೊಡ್ಡದಾಗ ತುಂಬಾ ಬೆಳೀತದೆ. ಅದಾದ್ಮೇಲೆ ಚೈನ್ ತೆಗೆದ್ಬಿಟ್ಟು ಬರೀ ಸಣ್ಣ ದಾರ ಕಟ್ಟಾಕಿರ್ತಾನೆ. ಬಟ್ ಆ ಆನೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ತಲೆಗೆ ಬರೋದಿಲ್ಲ. ಯಾಕಂದ್ರೆ ಕಂಫರ್ಟ್ ಲೈಫ್ ಬಂದ್ಬಿಟ್ಟಿರುತ್ತೆ. ಆ ನೀರಲ್ಲೇ ಬರುತ್ತೆ, ಊಟ ಅಲ್ಲಿಂದ ಬರುತ್ತೆ, ಅಲ್ಲೇ ಸೊಪ್ಪು ಗಿಪ್ಪು ಎಲ್ಲ ಆಗ್ತಾನಲ್ಲೇ. ಅದೇನಂತಂದ್ರೆ ಅದು ಥಾಟ್ ಪ್ರಾಸೆಸ್ ಏನಾಗುತ್ತೆ ಗೊತ್ತಾ, ನಾನು ಇಲ್ಲಿಂದ ಹೋಗ್ಬೇಕು, ನಾನು ಕಾಡ್ಗೆ ಹೋಗ್ಬೇಕು ಅನ್ನೋ ಥಾಟ್ ಅಂದ್ರೆ ಒಂದು ಕಂಫರ್ಟ್ ಝೋನ್ ಫಿಕ್ಸ್ ಆಗ್ಬಿಡುತ್ತೆ. ಕಂಫರ್ಟ್ ಝೋನ್ಗೆ ಮನುಷ್ಯ ಕೂಡ ಅಷ್ಟೇ. ನಮ್ಗೆ ಏನಿದೆ, ಕರಪ್ಷನ್ ನಮ್ ಕಣ್ಮುಂದೆ ಕಾಣಿಸ್ತಾ ಇದೆ, ಮಕ್ಳು ಪರಿಸ್ಥಿತಿ ನೋಡ್ತಾ ಇದೀವಿ, ಪ್ರಶ್ನೆ ಮಾಡಲ್ಲ. ಏನಕ್ಕೆ ಅಂದ್ರೆ ಕಂಫರ್ಟ್ ಝೋನ್ಗೆ ಇದ್ಬಿಟ್ಟಿದ್ವಿ. ಯಾಕೆ ಈಗ ಕರಪ್ಷನ್ ಕೊಡೋದು ಕೂಡ, ಬ್ರೈಬ್ ಕೊಡೋದು ಕೂಡ ಫ್ಯಾಷನ್ ಆಗ್ಬಿಟ್ಟಿದೆ. ಅವ್ರು ಬೇಡ ಅಂದ್ರೂ ಕೂಡ ನಾವೇ ಅಭ್ಯಾಸ ಮಾಡ್ತಾ ಇದ್ವಿ. ಇರ್ಲಿ ಬಿಡಿ, ಇಟ್ಕೋ, ನೆಕ್ಸ್ಟ್ ಟೈಮ್ ಆಗುತ್ತೆ, ನೆಕ್ಸ್ಟ್ ಟೈಮ್ ಬರ್ತೀನಿ. ಅವ್ರು ಕೇಳಿಲ್ಲ ಅಂತಂದ್ರೆ ನಾವೇ ಅಭ್ಯಾಸ ಮಾಡ್ತಾ ಇದೀವಿ. ಬಟ್ ಏನು ಅಂತಂದ್ರೆ ಅದರಿಂದ ಆಚೆಗೆ ಬರ್ಬೇಕು. ಕಂಫರ್ಟ್ ಝೋನ್ ಇಂದ ಯಾವಾಗ ಆಚೆಗೆ ಬಂದು ಯಾವಾಗ ನಾವು ನಮ್ಮ ಹಕ್ಕುಗಳನ್ನ ನಾವು ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಆಗ ಮಾತ್ರ ನಾವ್ ಏನಾದ್ರು ಮುಂದಕ್ಕೆ ಬರ್ಲಿಕ್ಕೆ ಸಾಧ್ಯ. ಯಾವತ್ತವರೆಗೂ ನಮ್ಮ ಹಕ್ಕುಗಳನ್ನ ಪ್ರಶ್ನೆ ಮಾಡಿದೀರಾ, ಎಜುಕೇಶನ್, ಹೆಲ್ತ್, ಬೇಸಿಕ್ ನೀಡ್ಸ್, ಇಟ್ಸ್ ಅ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಮೂಲಭೂತ ಹಕ್ಕುಗಳು. ನಮ್ಮ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಯಾವತ್ತು ಪ್ರಶ್ನೆ ಮಾಡಿದ್ರೆ ಸೈಲೆಂಟ್ ಆಗಿರ್ತೀವೋ ಅದುವರೆಗೂ ನಾವು ಹಿಂಗೆ ಇರ್ತೀವಿ. ಖಂಡಿತ. ಈಗ ಒಂದು ಕ್ಷಣ ನೀವು ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ನೀವು ಮಾಡಿರುವಂತ ಕೆಲಸಗಳ ಬಗ್ಗೆ ನಿಮಗೆ ಆತ್ಮತೃಪ್ತಿ ಇದೆಯಾ? 100%. ಓಕೆ, ಈ ಕ್ಷಣದಲ್ಲಿ ಯಾರಿಗೆ ನೀವು ಥ್ಯಾಂಕ್ ಯು ಹೇಳೋದಕ್ಕೆ ಬಯಸ್ತೀರಿ? ನನಗೆ ಪಾಠ ಮಾಡಿದಂತ ಈ ಸೊಸೈಟಿಗೆ. ಏನೇ ಕಲ್ತ್ರು ಸಮಾಜದಿಂದ ಕಲ್ತಿದ್ದು, ಈ ಸಮಾಜದಿಂದ ಕಲ್ತಿದ್ದೀನಿ. ಅದರಿಂದ ಇವಾಗ ಏನೋ ಮಾಡ್ತಾ ಇದೀವಿ, ಅಷ್ಟು ತಲೆ ಇಟ್ಕೊಂಡು ಮಾಡ್ತಾ ಬದುಕ್ತಾ ಇದ್ದಾರೆ, ಸೊಸೈಟಿ ಕಲಿಸಿದ್ದೆ. ಖಂಡಿತ. ಮುಂದಿನ ದಿನಗಳಲ್ಲಿ ಕಿರಣ್ ಕುಮಾರ್ ನೀವು ಮುನ್ನುಗ್ಗಿ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಬಂದ್ರೆ ಅವ್ರ ಜೊತೆ ನೀವು ಕೈ ಜೋಡಿಸ್ತೀರಾ ನಿಮ್ಮ ಈ ಯೋಜನೆಗಳಿಗೆ? ಖಂಡಿತ. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಸಮಾಜಮುಖಿ ಕೆಲಸಗಳನ್ನ ಹೀಗೂ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೀರಿ. ಧನ್ಯವಾದ ನಿಮಗೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅಲ್ಗಾನಿ ಕಿರಣ್ ಕುಮಾರ್ ಅವರು ಸರ್ಕಾರಿ ಶಾಲೆಗಳನ್ನು ಬಹಳ ಕೀನಾಗಿ ಅಬ್ಸರ್ವ್ ಮಾಡಿದ್ರು, ಗಮನಿಸಿದ್ರು. ಅಲ್ಲಿರುವಂತಹ ಅವ್ಯವಸ್ಥೆಗಳನ್ನು ಗಮನಿಸಿ ಅಲ್ಲಿ ಬದಲಾವಣೆಯನ್ನು ತರಬೇಕು ಅನ್ನುವಂತಹ ಇಚ್ಛೆಯೊಂದಿಗೆ ಇವತ್ತು ಒಂದು ಸರ್ಕಾರಿ ಶಾಲೆಯನ್ನು ಸುಸಜ್ಜಿತವಾಗಿ ಮಾಡಿದ್ದಾರೆ. ನೋಡಿ, ಇದು ಕೇವಲ ಒಂದು ಶಾಲೆಯ ಕಥೆಯಲ್ಲ. ಸರ್ಕಾರಿ ಶಾಲೆಗಳಂದಾಗ ಬಹುತೇಕ ಕಡೆ ಇಂತಹ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ಹಾಗಾಗಿ ಆ ಎಲ್ಲ ಶಾಲೆಗಳನ್ನು ತಲುಪುವಂಥ ಪ್ರಯತ್ನವನ್ನು ಖಂಡಿತ ನಾನು ಮಾಡ್ತೀನಿ ಅಂಥೇಳಿ ಅವರ ಆ ಇಚ್ಛಾಶಕ್ತಿ, ಆ ಜ್ಞಾನಶಕ್ತಿ, ಆ ಕ್ರಿಯಾಶಕ್ತಿ ಅನ್ನೋದ್ರಿಂದ ಅದು ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಫಲಿತಾಂಶವನ್ನು ಕೊಡಲಿ ಅಂಥೇಳಿ ಮತ್ತು ಮಹದಾಸೆಯನ್ನು ಇಟ್ಕೊಂಡಿದ್ದಾರೆ. ಅವರ ಮುಂದಿನ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಬೇಕು ಅಂತ ಖಂಡಿತ ಆಗಲಿ. ಸೊ ಈಗ ಅವರು ಕಟ್ಟಿಸಿರುವಂತಹ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರುವಂತಹ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಉಜ್ವಲ ಆಗಿರಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.